ಅಂದರೆ ನಮ್ಮ ಒಂದು ರೇಷ್ಮೆ ಮಗಟ, ಒಂದು ರೇಷ್ಮೆ ಸೀರೆ ನಾವು ಸುಖ ಪಡಬೇಕಾದ್ರೆ ಲಕ್ಷ ಹುಳು ಕೋಟಿ ಹುಳು ಪ್ರಾಣ ಬಿಟ್ಟಿದೆ ಅಂತ ಅರ್ಥ. ಇದನ್ನು ತಿಳ್ಕೊಂಡಾಗ ಹೇಗೆ ಸಂತೋಷ ಆಗುತ್ತೆ ಅಂತ ಶಾಸ್ತ್ರ ಪ್ರಶ್ನೆ ಮಾಡುತ್ತೆ. ಆದರೆ ನಮ್ಮ ಸಂತೋಷಕ್ಕೆ ಅನೇಕ ಜೀವಿಗಳನ್ನು ಕೊಲ್ತಕ್ಕಂತಹ ಸಿಸ್ಟಮನ್ನು ಜಗತ್ತಲ್ಲಿ ಇಟ್ಟಿದ್ದಾನೆ ದೇವರು. ಆದರೆ ಇಟ್ಟಿದ್ದಾನೆ, ಅದನ್ನು ಭೋಗ ಮಾಡೋ ಕಾಲಕ್ಕೆ ಜ್ಞಾಪಿಸ್ಕೋಬೇಕಲ್ವ ಅಂತ ಅಲ್ವಾ. ಒಂದು ಪ್ರಾಣಿಯನ್ನು ವಿನಾಕಾರಣ ಬೇಯಿಸ್ತೇವೆ ನಮ್ಮ ಸುಖಕ್ಕೋಸ್ಕರ, ಅಂದರೆ ಒಂದು ಉಡುಪಿಗಾಗಿ. ಸತ್ಯ ಇದನ್ನು ನಾನು ಹುಟ್ಟಿದ್ದೀನಲ್ಲ, ನಾನು ಸುಖ ಪಡಬೇಕಾದ್ರೆ ಹಿನ್ನೆಲೆ, ಹಾಗೆ ಒಬ್ಬರು ಸುಖ ಪಡಬೇಕಾದ್ರೆ ಆ ಸುಖದ ಹಿನ್ನೆಲೆ. ಇವತ್ತು ನಾವೇನು ಸುಖ ಪಡಬೇಕಾದ್ರೂ ತಾಯಿ ಪಟ್ಟ ಕಷ್ಟ ತಾನೇ ಮೂಲ ಅಲ್ವೇ. ಆ ಕಷ್ಟ ಅವಳು ತಡ್ಕೊಳ್ದೇ ಇದ್ದರೆ ಒರಿಜಿನಲ್ ಹಡಿಯೋಳು ಅಂತ ಅರ್ಥ. ಈಗ ಗೊತ್ತೇ ಇಲ್ಲ, ಇಷ್ಟು ತೆಗೆದು ಬಿಡ್ತಾರೆ, 5 ನಿಮಿಷದಲ್ಲಿ ಹಳಸನನ್ನು ಎತ್ತಾಗಿ ಇಟ್ಬಿಡ್ತಾರೆ, 1 ಲಕ್ಷ ರೂಪಾಯಿ. ಅವ್ರಿಗೇನು ಗೊತ್ತಾಗುತ್ತೆ ಗರ್ಭದ ದುಃಖ? ಅರ್ಥ ಆಯ್ತಾ? ಕುಯಿಸ್ಕೊಂಡವ್ರಿಗೆ ಗೊತ್ತಾಗುತ್ತೇನ್ರಿ. ಸೂತಿಕಾ ವಾಯು ಬಂದು ಗುಂಬೇಕು ಕೆರೆಯುವಾಗ ಅದು ಈಚೆಗೆ ಬರುವಾಗ ಏನು ಕಷ್ಟ ಏನು ಪಟ್ಲು ಅನ್ನೋದು ನ್ಯಾಚುರಲ್ ಆಗಿರೋರಿಗೆ ಗೊತ್ತಾಗುತ್ತೆ. ಆ ದುಃಖ ಬೇರೆ ಯಾರಿಗೂ ಗೊತ್ತಾಗಲ್ಲ.